ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಾಟ್ಸಪ್ನವರು ಒಂದು ಹೊಸ ಅಪ್ಡೇಟನ್ನು ಕಳಿಸಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ ವಾಟ್ಸಪ್ಪಲ್ಲಿ ಇವಾಗ ಯೂಸರ್ ನೇಮ್ನ ಹಾಕ್ಬೋದು. ಮೊದಲೆಲ್ಲ ಯೂಸರ್ ನೇಮ್ ಹಾಕೋದೊಂದು ಆಪ್ಷನ್ ಇರಲಿಲ್ಲ. ಇವಾಗ ಯೂಸರ್ ನೇಮ್ ಹಾಕೋದೊಂದು ಆಪ್ಷನ್ನ ವಾಟ್ಸಪ್ನವರು ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು, ಕ್ರೋಮ್ ಚೆಕ್ ಮಾಡ್ಬೋದು. ಬೇಕಿದ್ರೆ ಕ್ರೋಮ್ನಲ್ಲಿ ಏನಪ್ಪ ಟೈಪ್ ಮಾಡಬೇಕಂದ್ರೆ ವಾಟ್ಸಪ್ ಯೂಸರ್ ನೇಮ್ ಇನ್ ಫೋನ್ ಅಂತ ಸರ್ಚ್ ಮಾಡಿದ್ರೆ ಆಯಿತು. ಗೈಸ್, ಇಲ್ಲಿ ನೋಡ್ಬೋದು. ಮೊದಲೆಲ್ಲ ಗೈಸ್ ಫ್ರೆಂಡ್ಸ್ ಎಲ್ಲ ನಿಮ್ಮ ವಾಟ್ಸಪ್ ನಂಬರ್ ಕೊಡು ಅಂತ ಕೇಳ್ತಾ ಇದ್ರು. ಆದರೆ ಇವಾಗ ಆ ಥರ ಹೇಳುವಂಗಿಲ್ಲ. ಯಾಕಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಒಂದು ಅವರ ಯೂಸರ್ ನೇಮ್ ಹಾಕಿದರೆ ಸಾಕು, ಅವ್ರ ಜೊತೆ ನೀವು ಚಾಟ್, ಕಾಲ್, ಇವಾಗ ವಿಡಿಯೋ ಕಾಲ್ ಕೂಡ ಮಾಡ್ಕೊಳ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲು ನಿಮಗೆ ವಾಟ್ಸಪ್ ಯೂಸರ್ ನೇಮ್ ಐ ಡಿ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾಕೆಂದರೆ ಈ ಐ ಡಿ ಮೊದಲು ಯಾರು ಹಾಕೊಳ್ತಾರೋ ಅವರಿಗೆ ಸಿಕ್ಬಿಡುತ್ತೆ. ಐ ಡಿ ನಿಮ್ದು ಇವಾಗ ನೇಮ್ನ ಯಾರೋ ಹಾಕೊಳ್ತಾರಂದರೆ ಅವರಿಗೆ ಮೊದಲೇ ಸಿಕ್ಬಿಡುತ್ತೆ, ಆಮೇಲೆ ನಿಮಗೆ ಸಿಗಲ್ಲ ಆ ಥರ ನೇಮ್. ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೊದಲು ನೀವು ಯೂಸರ್ ನೇಮ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದು ಹೇಗಪ್ಪ ಮಾಡೋದಂದರೆ ಫಸ್ಟು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಗೈಸ್ ನೀವು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿರಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಈ ಅಪ್ಡೇಟ್ ತೋರಿಸುತ್ತೆ. ಇದು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಬರ್ತಿದೆಯಲ್ಲ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನಿಮ್ಮದು ಪ್ರೊಫೈಲ್ ತೋರಿಸುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ನೇಮ್, ಅಬೌಟ್, ಯೂಸರ್ ನೇಮ್, ಫೋನ್, ಲಿಂಕ್ಸ್ ಅಂತ ಇದೆಯಲ್ವಾ. ಇಲ್ಲಿ 4-5 ಆಪ್ಷನ್ ತೋರಿಸುತ್ತೆ. ಇಲ್ಲಿ ಹೊಸದಾಗಿ ಆಪ್ಷನ್ ಬಂದಿರೋದು ಯಾವುದಂದರೆ ಯೂಸರ್ ನೇಮ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ ಇವಾಗ. ಅದನ್ನು ಹೇಗೆ ಯೂಸರ್ ನೇಮ್ನ ಹಾಕೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಅಪ್ಡೇಟು ಒಬ್ಬೊಬ್ರಿಗೆ ಬಂದಿರುತ್ತೆ, ಒಬ್ಬೊಬ್ರಿಗೆ ಬಂದಿರಲ್ಲ. ಯಾರ್ಯಾರಿಗೆ ಬಂದಿಲ್ವೋ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಬಂದಿದೆಯಲ್ಲಿ ನಾನು ಯೂಸರ್ ನೇಮ್ನ ಹಾಕೋದು ಹೇಗಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಯೂಸರ್ ನೇಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆರ್ಟಿಕಲ್ನ ನೀವು ಓದ್ಕೊಳ್ಬೋದು. ಯೂಸರ್ ನೇಮ್ಸ್ ಆರ್ ಕಮಿಂಗ್ ಸೂನ್, ರಿಸರ್ವ್ ಯುವರ್ ಟುಡೇ ಅಂತ ಇದೆ. ಅಂದರೆ ಇನ್ನೂ ಬಿಟ್ಟಿಲ್ಲ ಅದು. ಇವಾಗ ನೀವು ಯೂಸರ್ ನೇಮ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಮುಂದೆ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಸಿಗಲ್ಲ, ಅದು ಬೇರೆಯವ್ರಿಗೆ ಸಿಕ್ಬಿಡತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು, ಲರ್ನ್ ಮೋರ್ ಅಂತ ಬ್ಲೂ ಕಲರ್ಲಿ ಒಂದು ಆರ್ಟಿಕಲ್ನ ಕೊಟ್ಟಿದ್ದಾರೆ. ಅದು ಕ್ಲಿಕ್ ಮಾಡಿಕೊಂಡು ಆರ್ಟಿಕಲ್ನ ಬೇಕಿದ್ರೆ ನೀವು ಓದ್ಕೊಳ್ಬೋದು. ಟೈಮ್ ಇದ್ದರೆ ನೀವು ಓದ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಕೂಡ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇದೆ. ನೀವು ಅಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಸರ್ ನೇಮ್ನ ಕ್ರಿಯೇಟ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನೀವು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನು ಐ ಡಿ ಇದೆಯೋ ಅದನ್ನೇ ಇಲ್ಲೂ ಕೂಡ ಹಾಕ್ಬೋದು ನೀವು. ಹಾಗೆ ಫೇಸ್ಬುಕ್ಕಲ್ಲಿ ಏನು ಐ ಡಿ ಇದೆಯೋ ಅದನ್ನೇ ಕೂಡ ನೀವು ಯೂಸರ್ ನೇಮ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ನಾವು ಇವಾಗ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಕ್ರಿಯೇಟ್ ಮಾಡೋಣ ಗೈಸ್. ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಈ ಥರ ಬರುತ್ತೆ ಯೂಸರ್ ನೇಮ್. ಇಲ್ಲಿ ಹಾಕಬೇಕಾಗತ್ತೆ. ನಾವು ಯಾವ ಯೂಸರ್ ನೇಮ್ ಹಾಕ್ತೀವೋ ಇಲ್ಲಿ ಅದೇ ಕ್ರಿಯೇಟ್ ಆಗಿಬಿಡತ್ತೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಇಲ್ಲಿ ನನ್ನ ಹೆಸರನ್ನ ಹಾಕ್ಕೊಳ್ತೀನಿ. ಇವಾಗ ಹರೀಶ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಹರೀಶ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಯಾಕಂದರೆ ಹರೀಶ್ ಇಲ್ಲಿ ನೇಮ್ ಆಗಲ್ಲ. ಹಾಗೆ ಮುಂದೆ ಸರ್ ನೇಮ್ ಕೂಡ ಹಾಕೊಳ್ತೀನಿ. ಇಲ್ಲಿ ಹರೀಶ್ ಗೌಡ ಅಂತ ಹಾಕೊಳ್ತೀನಿ. ಹರೀಶ್ ಗೌಡ ಅಂತ ಹಾಕ್ಕೊಂಡ್ರೂ ಬರ್ತಾಯಿಲ್ಲ, ಯಾಕಂದರೆ ಈ ಯೂಸರ್ ನೇಮ್ನ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಇವಾಗ. ಅದ್ರ ಸಲುವಾಗಿ ಏನು ಮಾಡಬೇಕಪ್ಪ ಅಂದರೆ ನಮ್ಮದು ಇನ್ಸ್ಟಾಗ್ರಾಮ್ನಲ್ಲಿ ಏನು ಐ ಡಿ ಇತ್ತೋ ಅದನ್ನೇ ಇಲ್ಲಿ ಹಾಕ್ಕೊಳ್ತೀನಿ. ಹರೀಶ್ ಸ್ಪೇಸ್ ಕೊಟ್ಟು ಹನಿ ಅಂತ ಹಾಕ್ಕೊಳ್ತೀನಿ. ಬರತ್ತಂತ ನೋಡ್ತೀನಿ. ಇವಾಗ ನೋಡ್ಬೋದು, ಹರೀಶ್ ಹನಿ ಹಾಕಿದ್ರೆ ಬರುತ್ತೆ. ಅಂದರೆ ಈ ನೇಮ್ ಇವಾಗ ಅವೈಲೇಬಲ್ ಇದೆ. ಯಾಕಂದರೆ ಈ ನೇಮ್ನ ಯಾರೂ ಹಾಕಿಲ್ಲ, ಅದ್ರ ಸಲುವಾಗಿ ನನಗೆ ಇವಾಗ ಈ ನೇಮ್ ಸಿಗ್ತಾಯಿದೆ. ಯಾಕಂದರೆ ನಾನು ಈ ನೇಮ್ನ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೇ ನೇಮ್ ಇದೆ, ಅದ್ರ ಸಲುವಾಗಿ ಇದೇ ನೇಮ್ನ ಹಾಕೊಳ್ತೀನಿ. ಹಾಗೆ ಇಲ್ಲಿ ಕ್ರಿಯೇಟ್ ಮಾಡೋದು ಈ ಥರ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನೇಮ್ ಕ್ರಿಯೇಟ್ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಏನು ಐ ಡಿ ಇತ್ತು ಅದೇ ಬೇಕು ಅಂದರೆ ನಿಮ್ದು ಇಲ್ಲಿ ಬ್ಯಾಕ್ ಬರಬೇಕಾಗತ್ತೆ. ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ಯೂಸರ್ ಹರೀಶ್ ಹನಿ ಅಂತ ಇದೆ, ಒಂದು ಹರೀಶ್ ಹನಿ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಅದು ಕ್ಲಿಕ್ ಮಾಡಿದ್ರೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಏನು ಐ ಡಿ ಇದೆಯೋ ಅದೇ ಇಲ್ಲಿ ಬರುತ್ತೆ. ವಾಟ್ಸಪ್ಪಲ್ಲಿ ಕೂಡ ಅದೇ ಯೂಸರ್ ನೇಮ್ ಐ ಡಿ ಬರುತ್ತೆ. ಅದ್ರ ಮೇಲೆ ಬೇಕಾದರೆ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಯುವರ್ ರಿಸರ್ವ್ಡ್ ಅಂತ ಬರುತ್ತೆ. ನನಗೆ ಇವಾಗ ಹರೀಶ್ ಹನಿ ಅಂತ ಒಂದು ಐ ಡಿ ನನಗೆ ಇವಾಗ ನನ್ನ ಹೆಸರಿಗೆ ಸಿಕ್ಬಿಡುತ್ತೆ. ಇವಾಗ ನನ್ನ ವಾಟ್ಸಪ್ ಯೂಸರ್ ನೇಮ್ ಇವಾಗ ಹರೀಶ್ ಹನಿ ಅಂತ ಬರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಬೇಕಾದ್ರೆ ನೀವು ಓದ್ಕೊಳ್ಬೋದು ಇದು. ಹಾಗೆ ಡನ್ ಅಂತ ಇದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ನಮ್ಮದು ಇವಾಗ ಯೂಸರ್ ನೇಮ್ ಕ್ರಿಯೇಟ್ ಆಯಿತು. ನಿಮಗೆ ಇವಾಗ ತಲೆಯಲ್ಲೊಂದು ಕ್ವಶನ್ ಬರ್ಬೋದು, ನಮ್ಮದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಥರ ರಿಕ್ವೆಸ್ಟ್ ಕಳಿಸಿ ನಮ್ಮದು ವಾಟ್ಸಪ್ಪಲ್ಲಿ ಕಾಲ್ ಚಾಟ್ ಕೂಡ ಮಾಡ್ಬೋದಲ್ಲ ಅಂತ ಒಂದು ಕ್ವಶನ್ ಬರ್ಬೋದು. ಹೌದು, ಅದೇ ಥರ ಆಗುತ್ತೆ. ಯಾಕಂದರೆ
ನಾವು ಇಲ್ಲಿ ಎವ್ರಿವನ್ನ ಇಟ್ಟಿದ್ದೀವಿ. ಎವ್ರಿವನ್ ಇಟ್ಟಿದ್ರೆ ಎಲ್ಲರೂ ಕೂಡ ನಮಗೆ ಚಾಟ್ ಕಾಲ್ ಕೂಡ ಮಾಡ್ಬೋದು. ಅದನ್ನು ನಾವಿಲ್ಲಿ ಪ್ರೈವೇಟನ್ನು ಮಾಡ್ಕೊಳ್ಬೋದು. ಹೇಗಪ್ಪ ಪ್ರೈವೇಟ್ ಮಾಡೋದು ಅಂದರೆ ಯಾವ ಥರ ಅದು ವರ್ಕ್ ಆಗುತ್ತಂದರೆ, ನಮ್ದು ಇವಾಗ ಯೂಸರ್ ನೇಮ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾರಲ್ಲ, ರಿಕ್ವೆಸ್ಟ್ ಕಳಿಸಿದ ಮೇಲೆ ನಮಗೆ ಡೈರೆಕ್ಟಾಗಿ ಕಾಲ್ ಚಾಟ್ ಮಾಡಲಿಕ್ಕೆ ಆಗಲ್ಲ ಅವರಿಗೆ. ಅಂದರೆ ಒಂದು ಕೋಡನ್ನು ಹಾಕಬೇಕಾಗುತ್ತೆ. ಕೋಡ್ ಹಾಕಿದರೆ ಮಾತ್ರ ಅವರು ನಮ್ಮ ಜೊತೆ ವಿಡಿಯೋ ಕಾಲೆಲ್ಲ ಮಾಡ್ಬೋದು. ಹಾಗೆ ಇವಾಗ ವಾಟ್ಸಪ್ಪಲ್ಲಿ ನಾರ್ಮಲ್ ಯಾವ ಥರ ನಾವು ಟೆಕ್ಸ್ಟ್ ಮಾಡ್ತೀವೋ ಅದೇ ಥರ ಮಾಡ್ಕೊಳ್ಬೋದು ಅವರು. ಇಲ್ಲಿ ನೀವು ನೋಡ್ಬೋದು ಎವ್ರಿವನ್ ಅಂತ ಇದೆಯಲ್ವ, ಎವ್ರಿವನ್ ಇದ್ದರೆ ಯಾರು ಬೇಕಾದ್ರೂ ನಮಗೆ ಕಾಲ್ ಚಾಟ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಪೀಪಲ್ ಹೂ ನೋ ಮೈ ಕೀ ಅಂತ ಇದೆಯಲ್ವ, ಆ ಥರ ಮಾಡಿಕೊಂಡ್ರೆ ನಮಗಿಲ್ಲಿ ಅವರು ಯೂಸರ್ ನೇಮ್ಗೆ ರಿಕ್ವೆಸ್ಟ್ ಕಳಿಸಿದ್ರೆ ಒಂದು ಕೋಡ್ ಹಾಕಿದರೆ ಮಾತ್ರ ನಮ್ಮ ಜೊತೆ ಚಾಟ್ ಮಾಡ್ಬೋದು, ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ. ಅದ್ರ ಸಲುವಾಗಿ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಪೀಪಲ್ ಹೂ ನೋ ಮೈ ಕೀ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮದು ಒಂಥರ ಪ್ರೈವೇಟ್ ಥರ ಇರುತ್ತೆ ವಾಟ್ಸಪ್ಪು, ಇಲ್ಲಾಂದರೆ ಯಾರು ಬೇಕಾದ್ರೂ ನಮಗೆ ಕಾಲ್ ಚಾಟ್ ಕೂಡ ಮಾಡ್ತಾರೆ. ಅದಕ್ಕೆ ನೀವು ಇಲ್ಲಿ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಎರಡನೇ ಆಪ್ಷನ್ನ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾದ್ಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಮ್ಮದು ಕೋಡ್ ಬರುತ್ತೆ. ಇಲ್ಲಿ ಕೋಡ್ನ ಇಲ್ಲಿ ನಾವು ಸೇವ್ ಕೀ ಅಂತ ಕೊಡಬೇಕಾಗತ್ತೆ. ಅಂದರೆ ಈ ಕೋಡ್ನ ಹಾಕಿ ಅವರು ನಮಗೆ ಚಾಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಚಾಟ್ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ನಾವು ಕೋಡ್ ಕೂಡ ದಿನ ಚೇಂಜ್ ಮಾಡ್ಕೊಳ್ಬೋದು. ಬೇಕಿದ್ರೆ ಇಲ್ಲಿ ನಮಗೆ ಯಾವ ಕೋಡ್ ಬೇಕೋ ಆ ಕೋಡ್ನ ಇಲ್ಲಿ ಸೇವ್ ಮಾಡ್ಕೊಳ್ಬೋದು. ನಾನು ಇವಾಗ ಒಂದು ಕೋಡ್ನ ಸೇವ್ ಮಾಡಿಟ್ಟಿದ್ದೀನಿ ನೋಡಿ. ಇವಾಗ ಸೇವ್ ಆಯಿತು. ಇಷ್ಟು ಮಾಡಿದ್ರೆ ಆಯಿತು ಗೈಸ್, ನಿಮ್ಮದು ಯೂಸರ್ ನೇಮ್ ಒಂದು ಸ್ವಲ್ಪ ದಿನದಲ್ಲಿ ವಾಟ್ಸಪ್ಪಲ್ಲಿ ಅಪ್ಡೇಟ್ ಕೊಡ್ತಾರಲ್ಲ, ಆವಾಗ ನಿಮಗೆ ಯೂಸರ್ ನೇಮ್ ಸಿಕ್ಬಿಡುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ.